ಎಲ್ಲ ಸಂಚಿಕೆಗಳಲ್ಲಿ ಮಕ್ಕಳ ಬಗೆಗೆ ನಾವು ಮಾತನಾಡ್ತಾ ಬಂದಿದ್ದೇವೆ. ಪೂರ್ವ ಪುಣ್ಯ ಸ್ಥಾನ ಯಾವ ರೀತಿಯಲ್ಲಿ ಮಕ್ಕಳ ಸಂದರ್ಭವನ್ನ ಅದು ರೂಪಿಸುತ್ತೆ, ಬದುಕಿನ ಸಂದರ್ಭದ ಒಂದು ಯಶಸ್ಸಿಗೋ ಅಥವಾ ಅಪಯಶಸ್ಸಿಗೋ ಅದು ತಂದು ನಿಲ್ಲಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಕನ್ಯಾ ರಾಶಿಯ ಜನಕ್ಕೆ ಏನು ಈ ವಿಚಾರದಲ್ಲಿ ಇರುವಂತಹ ಹುರುಳು ಅನ್ನುವಂಥದ್ದು ಗಮನಿಸಿದರೆ, ಕನ್ಯಾ ರಾಶಿಯ ಯಜಮಾನ ಇವನು ಕೂಡ ಮಿಥುನ ರಾಶಿಯ ಯಜಮಾನಾದಂತಹ ಏನು ಬುಧನೇ ಆಗಿದ್ದಾನೆ. ಆದರೆ ಮಿಥುನ ರಾಶಿಯ ಯಜಮಾನತ್ವದ ವಿಚಾರ ಗಾಳಿಗೆ ಸಂಬಂಧಿಸಿದ್ದಿದ್ರೆ, ಯಾಕೆಂದ್ರೆ ಮಿಥುನ ರಾಶಿಯ ತತ್ವ ಅದು ವಾಯು ತತ್ವ. ಆದರೆ ಬುಧನ ಯಜಮಾನತ್ವದ ರಾಶಿಯೇ ಆಗಿದ್ದಿದ್ರು ಕನ್ಯಾ ರಾಶಿ ಭೂತತ್ವವನ್ನ ತನ್ನ ಆಂತರ್ಯದಲ್ಲಿ ಇಟ್ಕೊಂಡಂಥದ್ದು. ಹಾಗಾಗಿ ಈ ರಾಶಿಯ ಆ ತತ್ವಗಳು ಕೂಡ ಅದು ಅಗ್ನಿಗೆ ಸಂಬಂಧಿಸಿದೆಯೋ, ನೀರಿಗೆ ಸಂಬಂಧಿಸಿದೆಯೋ, ಭೂಮಿಗೆ ಸಂಬಂಧಿಸಿದೆಯೋ, ಗಾಳಿಗೆ ಸಂಬಂಧಿಸಿದೆಯೋ ಅನ್ನುವಂಥದ್ದನ್ನೆಲ್ಲ ನಾವು ಫಲವನ್ನ ಹೇಳುವಾಗ ಗ್ರಹಿಸ್ಕೊಳ್ತಾನೆ ಹೋಗ್ಬೇಕಾಗತ್ತೆ. ಹಾಗಾಗಿ ಭೂತತ್ವಕ್ಕೆ ಸಂಬಂಧಿಸಿದಂತಹ ವಿಚಾರ ಕನ್ಯಾ ರಾಶಿಗೆ ಅಡಕವಾಗಿರುವುದರಿಂದ ಈ ಕನ್ಯಾ ರಾಶಿಯ ವಿಚಾರದಲ್ಲಿನ ಮಕ್ಕಳು, ಇವರ ಮಕ್ಕಳು ಕೂಡ ಈ ರಾಶಿಯವರ ಆ ಪೂರ್ವ ಪುಣ್ಯ ಸ್ಥಾನ ಅಂತಂದ್ರೆ ಅದು ಮಕರ ರಾಶಿ. ಈ ಮಕರ ರಾಶಿಯು ಕೂಡ ಇನ್ಸಿಡೆಂಟಲಿ ಅದು ಈ ಭೂಮಿಗೆ ಸಂಬಂಧಿಸಿದಂತಹ ರಾಶಿಯಾಗಿದೆ. ಹಾಗಾಗಿ ಈ ಭೂಮಿಯ ವಿಚಾರದಲ್ಲಿ ಅಥವಾ ಆಸ್ತಿಪಾಸ್ತಿಗಳ ವಿಚಾರದಲ್ಲಿ ಒಂದಿಷ್ಟು ಕಗ್ಗಂಟಾಗುವಂತಹ ರೀತಿಯ ಮನೋಭಾವದ ಮಕ್ಕಳು ಕನ್ಯಾ ರಾಶಿಯವರಿಗೆ ಏನಾಗುತ್ತೆ, ಒಂದು ಜೀವನದ ಸಂದರ್ಭದ ಯಾವುದೋ ಒಂದು ನೋವಿಗೆ ಕಾರಣವಾಗುವಂತಹ ವಿಷಯವನ್ನ ಸೃಷ್ಟಿಸಬಹುದಾದಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೂ ನಾವು ಅನೇಕ ಸಲ ಗಮನಿಸ್ತೇವೆ, ತಂದೆ ತಾಯಿ ಅನ್ನುವಂಥ ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ ಮಕ್ಕಳು. ಆದರೆ ಯಾವ ವಿಷಯಕ್ಕೆ ಹೋದ್ರೂ ಒಂದು ರೀತಿಯ ದುರಹಂಕಾರವನ್ನ ಪ್ರದರ್ಶಿಸುವಂತಹ ರೀತಿಯ ಈ ಬೆಂಕಿಯ ಸ್ವರೂಪದ ವಿಚಾರವನ್ನ ಇವರು ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ವ್ಯಕ್ತಪಡಿಸುವಿಕೆ ಯಾಕಾಗಿ ಬರುತ್ತೆ ಅಂತ ಕೇಳಿದ್ರೆ, ಇದು ಅನುಕೂಲಕರನಾದಂತಹ ಶನೈಶ್ಚರನೇ ಇವರ ಪೂರ್ವ ಪುಣ್ಯ ಸ್ಥಾನದ ಮಕ್ಕಳ ಸ್ಥಳದ ಮಕರ ರಾಶಿಯ ಯಜಮಾನನಾದರೂ ಕೂಡ ಶನೈಶ್ಚರನ ಆಂತರ್ಯ 6ನೇ ಮನೆಯ ಯಜಮಾನನೂ ಆಗಿರೋದ್ರಿಂದ ಆ ರಾಶಿ ವಿಶೇಷವಾಗಿ ಆ ಮನೆಯ ಯಜಮಾನನಾಗಿ ಶನೈಶ್ಚರ ಅನೇಕ ರೀತಿಯ ಈ ವ್ಯಾಜ್ಯಗಳ ವಿಚಾರಗಳನ್ನ ತಂದಿಡಬಹುದಾದಂತಹ ದುರ್ಭರ ಸ್ಥಿತಿಗತಿಗಳನ್ನ ಗಂಟು ಹಾಕ್ಬಿಡ್ಬಹುದು. ಹಾಗಾದ್ರೆ ಏನು ಈ ಸ್ಥಿತಿಗತಿಗಳು? ಮಕ್ಕಳಿಗೆ ಒಂದು ರೀತಿಯ ಆ ಅಹಂಕಾರದ ವಿಚಾರವಾಗಿ ಬರುವಂತಹ ನಿಕ್ಷೇಪಗಳು ಏನಿದೆ, ಆ ಯುಕ್ತ ಕಾಲದಲ್ಲಿ ಅವರು ಯಾವ್ದ್ಯಾವುದನ್ನ ಏನೇನನ್ನ ಮಾಡಬೇಕೋ, ಓದಬೇಕಾದ ಸಂದರ್ಭದಲ್ಲಿ ಅಥವಾ ಕೆಲಸ ಹುಡುಕಬೇಕಾದ ಸಂದರ್ಭದಲ್ಲಿ, ಮದುವೆ ಆಗಬೇಕಾದಂತಹ ಸಂದರ್ಭದಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿಯೂ ತಮ್ಮ ಹಠಮಾರಿತನದಿಂದಾಗಿ ತಂದೆ ತಾಯಿಗಳು ಒಪ್ಪಲಿಕ್ಕೆ ಸಾಧ್ಯವಾಗದೆ ಹೋದಂತಹ ರೀತಿಯಲ್ಲಿ ತಮ್ಮ ಹೆಜ್ಜೆಗಳನ್ನು ಇಡುತ್ತೇನೆ ಅನ್ನುವಂತಹ ಒಂದು ಏನು ಕಟುತ್ವವನ್ನು ಪ್ರದರ್ಶಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ರಾಶಿಯವರಿಗೆ ಕಟುತ್ವವನ್ನು ಪ್ರದರ್ಶಿಸುವಂತ ಮಕ್ಕಳು ಮಾತ್ರ ಸಾಧ್ಯವೇ ಅಂತ ಕೇಳಿದ್ರೆ ಹಾಗಲ್ಲ. ಯಾಕೆಂದ್ರೆ ಇವರ ವಿಷಯದಲ್ಲಿಯೇ ಇವರಿಗೆ ಅನುಕೂಲಸ್ಥನಾದಂತಹ ಶುಕ್ರನ ವಿಚಾರಗಳು ಒಳ್ಳೆಯ ರೀತಿಯಲ್ಲಿ ತನ್ನ ವ್ಯಾಪ್ತಿಯನ್ನ ಪ್ರದರ್ಶಿಸ್ತಾ ಇದೆ, ಬಲವನ್ನ ಪ್ರದರ್ಶಿಸ್ತಾ ಇದೆ ಅಂತಾದ್ರೆ, ಹಾಗೆ ಈ ರಾಶಿಯವರಿಗೆ ಸ್ವತಃ ಬುಧನೇ ಅತ್ಯುತ್ತಮವಾದಂತಹ ಸ್ಥಿತಿಗತಿಗಳಲ್ಲಿ ತನ್ನ ಒಂದು ಸರಹದ್ದನ್ನ ನಿರ್ಮಾಣ ಮಾಡಿಕೊಂಡಿದ್ದಾನೆ ಅಂತಾದ್ರೆ, ಅಥವಾ ಈ ರಾಶಿಯವರ ಸಂದರ್ಭದಲ್ಲಿ ಧರ್ಮಕರ್ಮಾಧಿಪ ಯೋಗದಂತಹ ಉತ್ತಮ ಯೋಗ ಬುಧನ ಮೂಲಕವಾಗಿಯೂ ಶುಕ್ರನ ಮೂಲಕವಾಗಿಯೂ ನಿರ್ಮಾಣ ಆಗಿದೆ ಅಂತಾದ್ರೆ, ಅಥವಾ ಸೂರ್ಯನ ಮೂಲಕವಾಗಿಯೂ ಬುಧನ ಮೂಲಕವಾಗಿಯೂ ನಿರ್ಮಾಣ ಆಗಿದೆ ಅಂತಾದ್ರೆ, ಇಲ್ಲೆಲ್ಲ ಸಂದರ್ಭಗಳಲ್ಲಿ ಮಕ್ಕಳ ಸಂದರ್ಭ ಅಭೂತಪೂರ್ವವಾದಂತಹ ಸ್ಥಿತಿಗತಿಗಳನ್ನ ಇವರಿಗೆ ಒದಗಿಸ್ತಾ ಮಕ್ಕಳಿಂದ ಆನಂದವನ್ನೇ ನಿರೀಕ್ಷೆ ಮಾಡಬಹುದಾದಂತಹ ಅನೇಕ ರೀತಿಯ ಮಕ್ಕಳ ಸಂದರ್ಭದ ನೆರವುಗಳ ಮೂಲಕವಾಗಿ ತಮ್ಮ ವಿಸ್ತೃತವಾದಂತಹ ಒಂದು ಡ್ರೀಮ್ಸ್ ಅನ್ನ ಸಾಕಾರಗೊಳಿಸಿಕೊಳ್ಬಹುದಾದಂತಹ ಒಂದು ಸುಹಾಸಕಾರಕ ರೀತಿ ನೀತಿಗಳನ್ನು ಪ್ರದರ್ಶಿಸೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ. ಆದರೆ ಮಕ್ಕಳು
ವಿಶೇಷವಾಗಿ ಈ ರಾಶಿಯವರಿಗೆ ಕುಜನ ಸಂಬಂಧವಾದಂತಹ ದೋಷ ಏನಾದರೂ ಈ ಒಂದು, ಯಾಕೆಂದರೆ ಕುಜ ಈ ರಾಶಿಯವರಿಗೆ ಮರಣದ ಮನೆಯ ಯಜಮಾನನೂ ಹೌದು, ಹಾಗೂ ದುಸ್ಥಾನವಾದಂತಹ 3ನೇ ಮನೆಯ ಯಜಮಾನನೂ ಹೌದು. ಹಾಗಾಗಿ ಮಕ್ಕಳ ಮೂಲಕವಾಗಿ ಕೆಲವು ಅಧೈರ್ಯಗಳನ್ನು, ನೇರವಾಗಿ ಮರಣವೇ ಅಲ್ಲದೆ ಹೋದರೂ ಮರಣದ ಸ್ವರೂಪದಂತಹ ಜೀವನದ ಸಂದರ್ಭವನ್ನ ಎದುರಿಸಬೇಕಾದಂತಹ ಬಿಕ್ಕಳಿಕೆಗಳನ್ನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಿಬಿಡತ್ತೆ. ಈಗ ನಾವು ಮಕ್ಕಳು, ಯಾವುದೇ ತಂದೆ ತಾಯಿಗಳಿರಲಿ, ಆ ತಾಯಿ ಹಾಲನ್ನು ಕುಡಿಸುವಂತಹ ಸಂದರ್ಭದಲ್ಲಿ ತನ್ನ ಮಗ ಅತ್ಯುತ್ತಮವಾದಂತಹ ಒಬ್ಬ ನಾಗರಿಕನಾಗಿ ಬೆಳೆಯಬೇಕು, ತನ್ನ ಮಗಳು ಅತ್ಯುತ್ತಮವಾದಂತಹ ಒಂದು ಹೆಣ್ಣು ಮಗಳಾಗಿ ಬೆಳೆಯಬೇಕು ಅನ್ನುವಂಥದ್ದಕ್ಕೆ ಹಾಲನ್ನು ಕೊಡ್ತಾ, ಸಂಭ್ರಮ ಪಡುವಂತಹ ಆಹಾರವನ್ನು ಕೊಡ್ತಾ, ಆ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ, ತನ್ನ ಗಂಡನ ಮೂಲಕವಾಗಿ ತಮ್ಮ ಮಕ್ಕಳಿಗೆ ಬೇಕಾದಂತಹ ಎಲ್ಲ ರೀತಿಯ ಒಂದು ಬದುಕಿನ ಸಂದರ್ಭದ ಅಗತ್ಯಗಳನ್ನು ನಿರ್ಮಿಸುವತ್ತ ತನ್ನ ಪ್ರಯತ್ನಗಳನ್ನ ಮಾಡುತ್ತಲೇ ಇದ್ದರೂ ಕೂಡ ಈ ಮಕ್ಕಳು ಯಾವುದೋ ಒಂದು ಕಾರಣಕ್ಕಾಗಿ ಬೇಕಿರದಂತಹ ನಿಗೂಢವಾದಂತಹ ಜಗತ್ತು, ಅಂದರೆ ಪಾಪದ ಜಗತ್ತನ್ನ ಪ್ರವೇಶಿಸಲಿಕ್ಕೆ ಸಾಧ್ಯವಾಗಿಬಿಡುತ್ತೆ. ನಮ್ಮೆಲ್ಲರ ತೊಂದರೆ ಏನು ಅಂತಂದ್ರೆ, ನಾವು ಪಟ್ಟಂತಹ ಕಷ್ಟಗಳನ್ನ ಮಕ್ಕಳು ಪಡದೇ ಇರಲಿ ಎನ್ನುವಂಥದ್ದಕ್ಕಾಗಿ ನಾವು ಅವರನ್ನ ಬೀಳಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಯಾವಾಗಲೂ ಬಿದ್ದಾಗ ಮಾತ್ರ ನಮಗೆ ನೋವಿನ ಒಂದು ಅರಿವು ಬರುವಂಥದ್ದು. ಈಗ ನಾವು ಕರೆಂಟನ್ನ ಸ್ಪರ್ಶಿಸಿದಾಗ ಮಾತ್ರ ಕರೆಂಟ್ ಹೊಡೆಯುತ್ತೆ ಅನ್ನುವಂಥದ್ದು ನಮಗೆ ಅರ್ಥ ಆಗುವಂಥದ್ದು. ಕರೆಂಟೇ ನಮ್ಗೆ ಹೊಡೆಯದೆ ಹೋದ್ರೆ ಏನಾಗಬಹುದು, ಕರೆಂಟೇ ಹೊಡೆಸ್ಕೊಳ್ಳದೆ ಹೋದಂಥ ಮನುಷ್ಯ ಕರೆಂಟಿನ ಹೊಡೆತ ಹೇಗಿರಬಹುದು ಅನ್ನುವಂಥದ್ದನ್ನ ನೋಡೋದಕ್ಕೆ ತನ್ನ ವಿಪರೀತವಾದಂತಹ ಬುದ್ಧಿಯನ್ನು ಪ್ರದರ್ಶಿಸ್ಬಿಡಬಹುದು. ಅಥವಾ ಬೆಂಕಿಯನ್ನು ಮುಟ್ಟಿದ್ರೆ ಏನಾಗುತ್ತೆ ನೋಡ್ಬಿಡೋಣ ಅನ್ನೋದ್ರ ಬಗ್ಗೆ ಬೆಂಕಿಯನ್ನು ಮುಟ್ಟುವಂಥದ್ದಕ್ಕೆ ಮುಂದಾಗಬಹುದು. ಹೀಗೆ ಯಾವುದು ಇವರಿಗೆ ಬೇಕಿಲ್ಲವೋ ಆ ರೀತಿಯ ಮನೋಭಾವದ ಮಕ್ಕಳು ಜೀವನದಲ್ಲಿ ತಮ್ಮ ವ್ಯಾಪ್ತಿಯನ್ನ ಪಡೆದುಕೊಳ್ಳುವಂತಹದ್ದಕ್ಕೆ ಅವಕಾಶ ಆಗಿಬಿಡತ್ತೆ. ಹಾಗಾದ್ರೆ ಇದು ಯಾವುದರ ಮೂಲಕವಾಗತ್ತೆ? ಇದು ವಿಶೇಷವಾಗಿ ಈ ರಾಶಿಯವರಿಗೆ ಮಂಗಳನ ಮೂಲಕವಾಗಿ ಈ ಒಂದು ಕೆಟ್ಟ ಸ್ಥಿತಿ ಮಕ್ಕಳಿಗೆ ಒದಗುವಂತಹದ್ದು ಅವಕಾಶವಾಗುತ್ತೆ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಕದಲ್ಲಿ ತೊಂದರೆ ಇದ್ದರೆ ಮಾತ್ರ ಇಂಥದ್ದೊಂದು ತೊಂದರೆ ಆಗತ್ತೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಬಾರದು. ಇದು ಹೇಗಿರುತ್ತೆ ಅಂದ್ರೆ, ಈ ಜಾತಕದ ಸಂದರ್ಭದ ವಿಶೇಷಗಳು ಹೇಗಿರುತ್ತೆ ಅಂತಂದ್ರೆ, ನಾವು ನಮ್ಮ ಕಾರಣಕ್ಕಾಗಿ ಮಕ್ಕಳು ತೊಂದರೆಗೆ ಒಳಗಾಗಿದ್ದಾರೇನೋ ಅನ್ನುವಂಥದ್ದನ್ನ ಯೋಚಿಸುವಂಥದ್ದು ಸತ್ಯವಾಗಿದ್ರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಇವರ ಸಂದರ್ಭದಲ್ಲಿ ತೊಂದರೆದಾಯಕವಾದಂತಹ ಮಕ್ಕಳು ನಿರ್ಮಾಣವಾಗಬೇಕು ಅನ್ನುವಂಥದ್ದು ಅಲ್ಲಿ ಸ್ಥಾಯಿ ಭಾವವಾಗಿ ಇದ್ರೂ ಕೂಡ ಆ ಮಕ್ಕಳ ಜಾತಕದಲ್ಲಿಯೂ ಕೂಡ ಅದೇ ಸಂದರ್ಭದಲ್ಲಿ ಒಳಿತುಗಳನ್ನು ತರಲಾರದಂತಹ ಕೆಟ್ಟ ಗ್ರಹಗಳ ಸ್ಥಿತಿಗತಿಗಳು ತಮ್ಮ ರೆಕ್ಕೆಯನ್ನು ಬಿಚ್ಚುಕೊಂಡು ವರ್ತಮಾನದಲ್ಲಿ ಮುನ್ನುಗ್ಗತೊಡಗಿವೆ ಅಂತಹ ಸಂದರ್ಭ ಇದ್ರೆ ಖಂಡಿತವಾಗಿ ಆ ಮಕ್ಕಳು ವಿಶೇಷವಾಗಿ ದುರಹಂಕಾರ ಅಥವಾ ಯಾವುದು ತಮಗೆ ಧರ್ಮ ಅಲ್ಲವೋ, ಯಾವುದು ಆ ಲ್ಯಾಂಡ್ ಆಫ್ ರೂಲ್ ಆಫ್ ದಿ ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಆ ರೂಲ್ ಆಫ್ ದಿ ಲ್ಯಾಂಡ್ ಅನ್ನ ಮೀರಿ ತಮ್ಮನ್ನ ತಾವು ಪ್ರದರ್ಶಿಸಿಕೊಳ್ಳುವಂತಹ ರಾಷ್ಟ್ರಕ್ಕೆ ಮುಂದಾಗಿ ಯಾವುದೋ ಒಂದು ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ಬಿಡಬಹುದಾದಂತಹ ಸಾಧ್ಯತೆಗಳು ಹೇರಳವಾಗಿರ್ತವೆ. ಅಥವಾ ಯಾವುದೋ ಒಂದು ರೀತಿಯಲ್ಲಿ ತಮ್ಮ ಎಷ್ಟೇ ಒಂದು ಹಣಕಾಸಿನ ವಿಚಾರಗಳು ಗಟ್ಟಿಯಾಗಿ ಇವರಿಗೆ ಒದಗುವಂತಹ ಸಂದರ್ಭ ಇದ್ದರೂ ಕೂಡ ಆ ಎಲ್ಲ ಹಣವನ್ನೂ ಯಾವುದೋ ಒಂದು ಕಾರಣಕ್ಕಾಗಿ ಕಳೆದುಕೊಂಡು ಮತ್ತೆ ತಿಂಗಳದ ಕೆಲವು ದಿನಗಳ ಮಟ್ಟಿಗಾದರೂ ತಂದೆ ತಾಯಿಗಳಲ್ಲಿ ಹಣವನ್ನ ಯಾಚಿಸುವಂತಹ ರೀತಿಯ ಮಕ್ಕಳು ಹುಟ್ಟುಕೊಳ್ಳುವುದಕ್ಕೂ ಸಾಧ್ಯತೆ ಇರುತ್ತೆ. ಇವೆಲ್ಲ ಯಾವುದೋ ಒಂದು ಕಷ್ಟದ ಕಾರಣಕ್ಕಾಗಿಯೇ ಈ ವಿಚಾರಗಳನ್ನ ಮಕ್ಕಳ ಸಂದರ್ಭದಲ್ಲಿ ನೋಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇರುವಂತಹದ್ದಲ್ಲ. ಆದರೆ ಈ ಎಲ್ಲ ವಿಚಾರದಲ್ಲಿ ಮಕ್ಕಳನ್ನ ಸೂಕ್ತವಾದಂತಹ ರೀತಿಯಲ್ಲಿ ಮೃದುವಾದ ಮಾತುಗಳ ಮೂಲಕ ಇದು ಹೀಗೆ ಸಾಗಿದರೆ ಮಾತ್ರ ಇಲ್ಲಿ ನಾವು ಹೋಗುವಂತಹ ದಾರಿಯಲ್ಲಿ ಒಂದು ಮೃದುವಾದಂತಹ ಒಂದು ಹೂವಿನ ದಾರಿ ಆಗುವಂತಹ ಕೇಕ್ ವಾಕ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಹೊರತು ನೀನು ತಿಳಿದುಕೊಂಡಂತಹ ರೀತಿಯಲ್ಲಿ ಹೋದ್ರೆ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ತಿಳಿಸಿ ಹೇಳಬೇಕಾದಂತಹ ಒಂದು ಮೆಚುರಿಟಿಯನ್ನು ತಂದೆ ತಾಯಿಗಳು ಹೊಂದಿರಬೇಕಾಗತ್ತೆ. ಒಮ್ಮೊಮ್ಮೆ ನಾವು ಮೆಚುರಿಟಿಯಿಂದ ಹೇಳಿದರೂ ಕೂಡ ಇದು ನಿಮಗೆ ಅರ್ಥವಾಗುವಂತಹದ್ದಲ್ಲ, ಈ ವಿಚಾರಗಳಲ್ಲಿ ನಾನು ನನ್ನ ನಿರ್ಣಯವನ್ನ ನಾನು ಪಡೆದೆ ನಾನು ಮುಂದಿನ ಹೆಜ್ಜೆಯನ್ನ ಇಡುತ್ತೇನೆ. ಈಗ ಕೆಲವೊಂದ್ಸಲ ಮಕ್ಕಳು ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸುವಂತಹ ವಿಚಾರ ಏನಾಗಿರುತ್ತೆ, ತಂದೆ ತಾಯಿಗಳಿಗೆ ಹಿತವಾದಂತಹ ವಿಚಾರ ಆಗಿರೋದಿಲ್ಲ. ಅವರಿಗೆ ಗೊತ್ತಿರುತ್ತೆ ಈ ಒಂದು ರೀತಿಯ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡರೆ ಜೀವನದಲ್ಲಿ ಪಡಬಾರದ ಕಷ್ಟಗಳನ್ನ ಮಕ್ಕಳು ಪಡಬಹುದು ಅನ್ನುವಂತಹ ಒಂದು ವಿಚಾರಕ್ಕೆ ಅವರಿಗೆ ಜೀವನದ ಸಂದರ್ಭದ ಅನೇಕ ರೀತಿಯ
ಏನು ಆ ಆ ಒಂದು ಅನುಭವಗಳು ಅವರಿಗೆ ಸಂಪೂರ್ಣವಾದಂತಹ ತರ್ಕವನ್ನ ಒದಗಿಸಿದ್ರು ಕೂಡ, ತಂದೆ ತಾಯಿಗಳಿಗೆ ಒದಗಿಸಿದ್ರು ಕೂಡ ತಮ್ಮ ಮಕ್ಕಳನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಅಸಹಾಯಕ ಪರಿಸ್ಥಿತಿಯನ್ನ ಅವರು ಎದುರಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಾಳೆ ತಮ್ಮ ಆಯ್ಕೆಯನ್ನ ತಾವೇ ಮಾಡಿಕೊಂಡಂತಹ ಮಕ್ಕಳ ವಿಚಾರ ಕಗ್ಗಂಟಿಗೆ ಸಿಲುಕಿ ಬಿಟ್ಟರೆ, ನೋಡು ನಾನು ಹಿಂದೆಯೇ ಹೇಳಿದ್ದೆ ಹೀಗಾಗತ್ತೆ ಅನ್ನುವಂಥದ್ದನ್ನ ನಿನಗೆ ಎಚ್ಚರಿಸಿದ್ದೆ, ಆದ್ರೂ ಕೂಡ ನೀನೀಗ ಹೆಜ್ಜೆಯನ್ನ ಇಟ್ಕೊಂಡು ಮುಂದೆ ಹೋಗಿದೀಯ, ಈ ಸ್ಥಿತಿಯಲ್ಲಿ ನಾನು ನಿನ್ನನ್ನು ಕಾಪಾಡಬೇಕು ಅಂದ್ರೆ ಹೇಗೆ ಸಾಧ್ಯ ಅಂತ ತಂದೆ ತಾಯಿಗಳು ಕೇಳಿದ್ರೆ, ಆ ವಿಚಾರವೇ ಆ ಮಕ್ಕಳ ಸಂದರ್ಭದ ಬೆಂಕಿಯ ಕೆನ್ನಾಲಿಗೆಯಾಗಿ ಚಾಚಿ ತಂದೆ ತಾಯಿಗಳನ್ನ ದ್ವೇಷಿಸುವಂತಹ ಸ್ಥಿತಿಗತಿಗಳು ಒದಗಿಬಿಡಬಹುದು. ಹಾಗಾಗಿ ಜೀವನದ ಸಂದರ್ಭಗಳು ಹೇಗಿದೆ ಅಂತಂದ್ರೆ, ಮಕ್ಕಳು ನಮ್ಮ ಒಳಿತಿನ ಮಾರ್ಗದ ಅಕ್ಷಯ ಪಾತ್ರೆಯನ್ನ ತೆರೆದು ತೋರುವಂತಹ ಗಟ್ಟಿಯಾದ ನಿಕ್ಷೇಪಗಳು ಅಂದುಕೊಂಡರೂ ಕೂಡ ನಮ್ಮ ಮನಸ್ಸು ಯಾವುದನ್ನು ಯೋಚಿಸ್ತದೋ ಅದನ್ನ ಮೀರಿ ಒಮ್ಮೊಮ್ಮೆ ಡೆಸ್ಟಿನಿ ಏನ್ ಮಾಡುತ್ತೆ, ಅದನ್ನ ನಮ್ಮ ಮನಸ್ಸಿಗೆ ವಿರುದ್ಧವಾದಂತಹ ದಿಸೆಯಲ್ಲಿ ನಮ್ಮ ಮಕ್ಕಳು ಕಾಲಿಡುವಂತೆ ಅದು ಪ್ರೇರೇಪಿಸುತ್ತೆ. ಹಾಗಾಗಿ ಈ ವಿಚಾರ ಈ ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿಯವರ ತೊಂದರೆ ಏನು ಅಂತಂದ್ರೆ, ಕನ್ಯಾ ರಾಶಿಯ ತಂದೆ ತಾಯಿಗಳು ಇದನ್ನ ಗಮನದಲ್ಲಿಟ್ಕೊಳ್ಬೇಕು. ನಿಮ್ಮಲ್ಲೂ ಕೂಡ ಒಂದು ತೊಂದರೆ ಇರುತ್ತೆ. ಇವು ದುಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ ಈ ಕನ್ಯಾ ರಾಶಿಯವರು. ಇದೋ ಅದೋ ಅನ್ನುವಂಥದ್ದನ್ನ ಸೂಕ್ತ ಕಾಲದಲ್ಲಿ ಗಟ್ಟಿಯಾದ ನಿರ್ಧಾರವನ್ನು ಪಡೆಯಲಿಕ್ಕೆ ಅಸಾಧ್ಯವಾಗುವಂತಹ ಒಂದು ಸನ್ನಿವೇಶ ನಿಮ್ಮ ಪಾಲಿಗೂ ಇರುತ್ತೆ. ಅಂತಹದ್ದು ನಿಮ್ಮ ಪಾಲಿಗಿದ್ದಾಗ ಗಟ್ಟಿಯಾದದ್ದನ್ನ ನಾನು ಯೋಚಿಸ್ತೇನೆ, ನಾನು ಒಂದು ನಿರ್ದಿಷ್ಟವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇನೆ, ಆ ನಿರ್ಧಾರದ ಮೂಲಕವಾಗಿ ನಾನು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಬೇಕಾದಂತಹ ನಿರ್ದೇಶನವನ್ನು ಕೊಡ್ತೇನೆ ಎನ್ನುವಂತಹ ಒಂದು ಸಕಾರಾತ್ಮಕ ವಿಷಯಕ್ಕೂ ಕೂಡ ಬದ್ಧರಾಗಿರಬೇಕು. ಈ ಬದ್ಧತೆ ಏನಿದೆ, ಶಿಸ್ತು ಏನಿದೆ, ಸಂಯಮ ಏನಿದೆ, ಇದು ತಂದೆ ತಾಯಿಗಳನ್ನೂ ಕೂಡ ಒಂದು ನಿರ್ದಿಷ್ಟವಾದ ಒಳ್ಳೆಯ ರಸ್ತೆಯಲ್ಲಿ ನಿಲ್ಲಿಸುವುದರ ಮೂಲಕ ಮಕ್ಕಳನ್ನು ತನ್ನು ನಿಲ್ಲಿಸಬಹುದಾದಂತಹದ್ದಕ್ಕೆ ತನ್ನದೇ ಆದಂತಹ ಒಳ್ಳೆಯ ಕೊಡುಗೆಯನ್ನ ಕೊಡೋದಕ್ಕೂ ಕೂಡ ಸಾಧ್ಯವಾಗತ್ತೆ. ಉತ್ತಮವಾದಂತಹದ್ದು ಶುಕ್ರನಿಂದ ಒದಗತ್ತೆ. ಹಾಗೆಯೇ ಶನೈಶ್ಚರನಿಂದಲೂ ದೊರಕೋದೇ ಇಲ್ಲ ಅಂತಲ್ಲ, ಆದರೆ ಶನೈಶ್ಚರನ ವಿಚಾರಗಳು ಮಂಗಳನಿಂದ ತೀರಾ ಅನಿರೀಕ್ಷಿತವಾದ ಪೆಟ್ಟನ್ನು ತಿಂದಾಗ ಅದು ಮಕ್ಕಳಿಗೆ ಒಂದು ಏಟಾಗುವಂತಹ ಸಂದರ್ಭವನ್ನ ನಿರ್ಮಾಣ ಮಾಡಿಬಿಡುತ್ತೆ. ಹಾಗಾಗಿ ತಂದೆ ತಾಯಿಗಳು ಏನೇ ಇದ್ದರೂ ಕೂಡ ಹೆದರಬಾರದು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಸವಾಲುಗಳನ್ನು ಸ್ವೀಕರಿಸಬೇಕಾದ ಅನಿವಾರ್ಯತೆ ಇದ್ದಾನೆ. ಈ ಸವಾಲನ್ನು ಎದ್ದು ಗೆಲ್ಲಿಸುವಲ್ಲಿ ದೇವರು ಇರ್ತಾನೆ. ದೇವರು ನಿಮ್ಮ ಪಾಲಿಗೆ ರಕ್ಷೆಯಾಗಿ ಬಂದೇ ಬರ್ತಾನೆ. ನಮಸ್ಕಾರ.